ನಮ್ಮನ್ನ ಅವ್ರು ಕೇಳಲಿ ಬಿಡಲಿ ಎಲ್ಲರ ವಿಷಯಕ್ಕೂ ನಾವು ಹೋಗ್ತೀವಿ. ಖಂಡಿತ ಅದು ಮಾಡಬೇಡಿ. ಈವನ್ ಅದು ನಿಮ್ಮ ಮಕ್ಕಳಾದರೂ, ಸೊಸೆ ಆದರೂ, ಮಗ ಆದರೂ, ಅವ್ರು ನಿಮ್ಮನ್ನು ಕೇಳೋವರೆಗೂ ನೀವು ಹೋಗಬಾರ್ದು. ಅಂದರೆ ಒಂದು ಏಜ್ ಬರೋವರೆಗೂ. ಹಂಗಂತ ನಾವು ಚಿಕ್ಕ ಮಕ್ಕಳಿಂದ ಅವ್ರು ಏನು ತಪ್ಪು ಮಾಡಿದ್ರು ಬಿಡಬೇಕು ಅಂತಲ್ಲ. ಒಂದು 14 ಇಯರ್ಸ್ 15 ಇಯರ್ಸ್ ಬರೋವರೆಗೂ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ಸರಿ ತಪ್ಪು ಅದನ್ನು ನಾವು ಬೆಳೆಸ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಇನ್ನು ಅದಕ್ಕೂ ಮೀರಿ ಅವ್ರಿಗೊಂದು 18 ಇಯರ್ಸ್ 21 ಇಯರ್ಸ್ 25 ಇಯರ್ಸ್ ಆದಮೇಲೆ ನಾವು ಅವ್ರು ಕೇಳದೆ ನಾವು ಸುಮ್ಮನೆ ಅವ್ರಿಗೆ ಹೇಳೋಕ್ಕೆ ಹೋದರೆ ಅವ್ರು ಕೇಳೋದು ಇಲ್ಲ, ನಾವು ಹೇಳೋದು ಬಿಡಲ್ಲ. ಮನಸ್ತಾಪಗಳು, ನಮಗವರೆಗೂ ಜಗಳಗಳು. ಯಾವುದೇ ಒಂದು ಪ್ರಾಣಿ ಪಕ್ಷಿ ಆದರೂ ತನ್ನ ಮರಿ ಜೊತೆ ಎಷ್ಟು ದಿನ ಅದ್ರ ಹಿಂದಿಂದನೇ ಹೋಗಿ ಗೈಡ್ ಮಾಡ್ತಾ ಇರುತ್ತಾ? ರೆಕ್ಕೆ ಬಂದ್ಮೇಲೆ ಪಕ್ಷಿ ಹಾರು ಹೋಗ್ತಾ ಇರುತ್ತೆ. ಪ್ರಾಣಿಗಳಿಗೆ ಕಾಲು ಬಂತಂದ್ರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ, ತಾಯಿ ಹಿಂದೆ ತಂದೆ ಹಿಂದೆ ಕೂತ್ಕೊಳ್ಳಲ್ಲ. ಬಟ್ ಮನುಷ್ಯರು ಮಾತ್ರನೇ ಈ ಥರ ಮಾಡೋದು. ಇರಬೇಕು ಅಟ್ಯಾಚ್ಮೆಂಟ್ ಅನ್ನೋದು. ನಾವು ಜೊತೆಯಲ್ಲಿರುವಾಗ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದು ಅದೆಲ್ಲ ಸರಿ, ಅದೆಲ್ಲ ಕರೆಕ್ಟ್. ಬಟ್ ಡಿಟ್ಯಾಚ್ಡ್ ಆಗು ಇರಬೇಕು. ನನ್ನ ಮಗ ಅಂದರೆ ಅವ್ನು ನಾನು ಹೇಳ್ದಂಗೆ ಕೇಳಬೇಕು ಅಂತಂದರೆ ಅಲ್ಲ. ಯಾಕೆ ಕೇಳಬೇಕು? ಅವನಿಗೂ ಒಂದು ಮನಸ್ಸಿದೆ, ಅವನಿಗೊಂದು ಲೈಫ್ ಇದೆ, ಅವನಿಗೊಂದು ಬುದ್ಧಿ ಇದೆ. ಯಾಕೆ ಕೇಳಬೇಕು? ನಾನು ಹೇಳ್ದಂಗೆ ಒಂದು ಮಾತು ಅವರು ಏನಾದ್ರು ಬಂದು ನಿಮಗೆ ಅಮ್ಮ ಹಿಂಗೆ ಮಾಡಲಾ, ಏನಾದ್ರು ಸಜೆಷನ್ ಹೇಳ್ತೀಯಾ ಅಂದರೆ ನಿಮಗೆ ಅನ್ಸಿದ್ದನ್ನ ಹೇಳಿ. ಇಲ್ದಿರೆ ಸುಮ್ಮನೆ ಅನ್ನೆಸರಿ ತೋರಿಸ್ಕೊಂಡು ಹೋಗಬೇಡಿ. ಇಲ್ಲ ಅವ್ರು ಮಾಡ್ತಿರೋದು ನಿಮಗೆ ಕಡಾಕೊಂಡಿದ್ದು ಕೆಟ್ಟದ್ದು ಅನ್ನಿಸ್ತಿದೆ ಅಂದರೆ ಮನಸ್ಸು ನಂಗೆ ತಡೀತಿಲ್ಲಪ್ಪ, ಅವನಿಗೆ ಹೇಳಬೇಕು, ಸಜೆಸ್ಟ್ ಮಾಡಬೇಕಂದ್ರೆ ಮಾಡಿ, ಸಜೆಷನ್ ಮಾಡಿ, ಹೇಳೋಷ್ಟು ಟ್ರೈ ಮಾಡಿ. ಅವ್ರು ಕೇಳಲಿಲ್ಲ ಅಂದರೆ ಹತ್ಕೊಂಡು ಕೂರೋದು ಖಂಡಿತ ಬೇಡ.